ಜಾತಿ ಮೇಲು ಜಾತಿ ಎಂಬ ಆಪಾದನೆ ಕಾಲು ಎತ್ತಿದ್ರು ಸಾಕಪ್ಪ ಈ ಸಮಾಜದಲ್ಲಿ ಕೀಳು ಜಾತಿ ಜಾತಿ ಬೇರೆ ಎಂಬ ಏತಕ್ಕೋಸ್ಕರ ಹುಚ್ಚಿಯಾದಂತೆ ಈ ಜಾತಿ ಮಧ್ಯದಲ್ಲಿ ನಮ್ಮಂತ ಬಡವನನ್ನು ಯಾತಕ್ಕೋಸ್ಕರ ಹುಚ್ಚಿದೆಯಾದಂತೆ ಈ ಜಾತಿ ಎಂಬ ಕೀಳ ತಾರತಮ್ಯನ ತಾಳುತ್ತಿದ್ದ ಅಂದೇ ನಮ್ಮನ್ನು ಪಕ್ಕವಾಗಿದ್ರೆ ಎಷ್ಟೋ ಸಂತೋಷವಿದ್ದ ಪೂಜೆ ಮಾಡ್ತಾ ಇದ್ದೇನೆ. ಇದೇನೆ ಕನಕ, ನಿನ್ನ ನೋಡಿದ ಸ್ನಾನ ಮಾಡಿ ಮಡಿ ಉಡಿಯಿಂದ ದೇವಿಯ ಪೂಜೆ ಮಾಡ್ತಾ ಇದ್ದೀಯ. ನನ್ನ ಸ್ನಾನ ಇನ್ನೂ ಇಲ್ಲ. ಮನೆ ಒಳಗಡೆ ಹೋಗಿ ನೋಡಿದವೇ ಒಂದು ಹನಿ ನೀರು ಸಹ ಇಲ್ಲ. ಯಾಕೆ ನೀರು ತಗೋಬಾರದೆ? ಇಲ್ಲ ಸ್ವಾಮಿ, ನಾನು ನಾಳೆಯಿಂದ ನೀರು ತರಲಿಕ್ಕೆ ಹೋಗೋದಿಲ್ಲ. ಯಾಕೆ ಕನಕ, ಏನಾಯ್ತು? ಏನಾಯ್ತು ಅಂತ ಈಗ ಹೇಳ್ತಾ ಇದ್ದೀರಲ್ರಿ. ಆ ವೆಂಕಟರೆಡ್ಡಿ ಮಠದವರು ನಾನು ಬೆಳಿಗ್ಗೆ ನೀರು ತರಲಿಕ್ಕೆ ಹೋದಾಗ ನಾನು ಕೀಳು ಜಾತಿಯೊಂದು ತಾರತಮ್ಯದಿಂದ ಪಾರ್ಟಿ ಬಂದ ಹಾಗೆ ಮಾತನಾಡಿದ್ರು. ಅಷ್ಟೇ ಅಲ್ಲದೆ ಆ ಬೋರ್ವನ್ನು ಕೂಡ ನನಗೆ ಮುಟ್ಲಿಕ್ಕೆ ಬಿಟ್ಟಿಲ್ಲ ರೀ. ಅದು ಅಲ್ಲದೆ ನೀರನ್ನ ಅವರೇ ಎತ್ತಿ ಹಾಕಿ ಕಳಿಸಿದ್ದಾರೆ. ಏನು ಕನಕ, ಅವರಲ್ಲಿ ದುಡ್ಡಿನ ದುರ್ಬುದ್ಧಿ ಮನದಲ್ಲಿ ದಟ್ಟವಾಗಿ ಒಟ್ಟಿದೆ. ಜಾತಿಯಲ್ಲಿ ನಾವು ದೊಡ್ಡವರೆಂಬ ಕೆಟ್ಟ ಭಾವನೆ ಬೆಟ್ಟದವಾಗಿ ಬೆಳೆದಿದೆ. ಅಂತವರ ಮಾತಿಗೆ ನಾವು ತಲೆ ಕೆಡಿಸಿಕೊಳ್ಳಬಾರದು. ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಎಷ್ಟು ಸಲೀಸಾಗಿ ಹೇಳ್ತಾ ಇದ್ದೀರಾ. ಈ ಊರಿನಲ್ಲಿರುವ ಪ್ರತಿಯೊಂದು ನಾವು ಕಾಣುವುದಾದ್ರೂ ಹೇಗೆ ಹೇಳಿ? ನಮ್ಮೂರಿನ ಗೋಳುಗಳೆಲ್ಲ ಅವರು ಜಾಗ ಇದ್ದೇವೆ ಯಾವ ನನಗೆ ಅದು ಎಲ್ಲ ಸರ್ಕಾರದ ಸೊತ್ತು. ಸಾರ್ವಜನಿಕರಿಗೆ ಕುಡಿಯಲು ನೀರಿನ ತೊಂದರೆ ಆಗಬಾರದಂತೇಳಿ ಒಂದು ಊರಿಗೆ 3-4 ಕೈ ಬೋಳುಗಳನ್ನು ಮಾಡಿಸಿಕೊಡ್ತಾವೆ. ಆದರೂ ಜನರನ್ನು ತಪ್ಪಾಗಿ ತಿಳಿದುಕೊಂಡು ಹೆದರುವ ಜನರನ್ನು ಹೆದರಿಸಿ ಆ ಬೋಳು ನಂದೇ ಎಂದು ಹೇಳುತ್ತಾರೆ. ಅಂತ ಜನರಿಗೆ ಏನು ಶಾಶ್ವತವಲ್ಲ. ಕನಕ, ನಾನು ಲಭ್ಯವರಿಗೆ ಜೊತೆ ಹೋಗಿ ಈ ವಿಷಯದ ಬಗ್ಗೆ ಹೇಳಬರ್ತೇನೆ. ನೀನು ಅಡಿಗೆ ಸಿದ್ಧತೆ ಮಾಡು. ಯಾಕೆ ಕನಕ, ಏನಾಯ್ತು? ನೋಡಿ, ಈ ಹಾಳಾದ ವಿಷಯವನ್ನ ಮಾತಾಡೋದ್ರಲ್ಲಿ ನಾನು ನಿಮಗೆ ದೇವಿ ಪ್ರಸಾದವನ್ನೇ ಕೊಡ್ತೀನಿ. ಸರಿ, ಪ್ರಸಾದ ನನ್ನ ಬಾಯಿನ ಸಂಗಾತಿಯಾಗಿ ನನ್ನ ಮನೆ ಬೆಳಗುವ ಬೆಳಕಿನ ಕಿರಣಗಳಾಗಿ ಬಂದಿರುವ ಈ ಕನಕಾದೇವಿ ಕೆನ್ನೆಯ ಸುಖದಲ್ಲಿ ತುಳಸಿ ಗಿಡ ಮುಪ್ಪಾದ ಹುರಿ ಮುಪ್ಪಾಡುತ್ತೆ. ಬಾ ನನ್ನ ವರ್ಷಿ ನನ್ನ ಮನದ ತುಳಸಿ ಹಾಗೆ ಬಾ ಮಚ್ಚಿನ ಮನೆ ತುಳಿಸೆ. ಕನ್ನಡ
ಕನಕ ಏನಪ್ಪಾ ಬಹುಮಾನ ಕೊಟ್ರ? ಏನಪ್ಪಾ ಬಹುಮಾನ? 5,001 ರೂಪಾಯಿ, 1 ತೊಲೆ ಬಂಗಾರವಿತ್ತು ಅತ್ತಿಗೆ. ಆದರೆ ಇಲ್ಲಿನ ಮೈದುನ ಪ್ರಥಮ ಬಹುಮಾನವನ್ನು ಬಿಟ್ಟು 3ನೇ ಬಹುಮಾನವಾದ ಈ ಪರಶುರಾಮನ ಕ್ವಾಟಿಯನ್ನು ತೆಗೆದುಕೊಂಡು ಬಂದೆ. ಯಾಕಪ್ಪ ಮೈದುನ ಈ ರೀತಿ ಮಾಡಿದೆ? ಸೋ ಅತ್ತಿಗೆ, ಅಣ್ಣ ನನ್ನ ಟಗರು ಗಳಿಸಿದ ಪ್ರಥಮ ಬಹುಮಾನವನ್ನು ತೆಗೆದುಕೊಳ್ಳಬೇಕೆಂದು ನಾನು ಆ ಕಣದೊಳಗೆ ಕಾಲಿಟ್ಟೆ. ಅಲ್ಲಿ ಕಾಲಿಡುವವರೆಗೆ ಗೊತ್ತಾಯಿತು ನನ್ನ ಅತ್ತಿಗೆ ಜಾತಿಯ ಅವಮಾನವಾಗಿದೆ ಎಂದು. ನಮ್ಮ ಜಾತಿಗೆ ಕಳಂಕ ಪಟ್ಟು ಮಾತನಾಡಿದ ಆ ಅವಿವೇಕರ ಶಿರವನ್ನೇ ಕತ್ತರಿಸಿ ಹಾಕಬೇಕೆಂದು ಪುಂಡರ ಗಂಡು ಪರಶುರಾಮನನ್ನು ಕೈಗೆ ಎತ್ತಿಕೊಂಡು ಓಡೋಡಿ ಬಂದು ಅವರನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಬೇಕೆಂದು. ಅತ್ತಿಗೆ ಯಾರು ನಮಗೆ ಅವಮಾನ ಮಾಡಿದವರು? ಇಲ್ಲ ಮೈದುನ, ನನಗೆ ಯಾರು ಯಾವ ರೀತಿಯಿಂದ ಅನುಮಾನವನ್ನು ಮಾಡಿಲ್ಲ. ನಿಮ್ ಮುಂದೆ ಯಾರೋ ಸುಳ್ಳು ಹೇಳಿದ್ದಾರೆ ಅಷ್ಟೇ. ಸುಳ್ಳು ಅತ್ತಿಗೆ. ಆದ ಅವಮಾನವನ್ನು ಮುಚ್ಚಿಟ್ಟುಕೊಂಡು ಈ ನಿನ್ನ ಮೈದುನ ಬೀರಪ್ಪನ ಮುಂದೆ ಸುಳ್ಳಿನ ಶಿಖರವನ್ನು ಕಟ್ಟಿ ನನ್ನ ಚಿತ್ತನ ಶಾಂತಿಗೊಳಿಸಬೇಡಿ. ಯಾವುದೇ ಭಯವಿಲ್ಲದೆ ಬೆತ್ತರಿಸಿ ಅತ್ತಿಗೆ ಆ ಆಭರಣ ಮಕ್ಕಳ ಹೆಸರನ್ನು ಈಗಲೇ ಹೋಗಿ ಅವರನ್ನು ತರತರನೆ ಹಿಡಿದುಕೊಂಡು ಜಾತಿ ಭೂತವನ್ನು ಬಂದುಕೊಂಡಿರುವ ಆ ಕೋಟಿ ನನ್ನ ಮಕ್ಕಳನ್ನು ಅಡ್ಡಡ್ಡಾಗಿ ಕಡಿದು ಬರುವೆ. ಸುಮ್ಮನೆ ಕಡ್ಡಿಯನ್ನು ಒಯ್ದು ಗುಡ್ಡವನ್ನು ಮಾಡಬಾರದು. ಇದು ಹೆಣ್ಣು ಮಕ್ಕಳ ಜಗಳ. ಸ್ವಲ್ಪ ವಿಷಯಕ್ಕೆ ಈ ರೀತಿ ವ್ಯವಸ್ಥೆ ಬೆಳೆಸಿಕೊಂಡು ನಮಗೆ ಏನು ಒಳ್ಳೆಯವೆನ್ನುತ್ತೇನು? ಇದು ಹೆಣ್ಣು ಮಕ್ಕಳ ಜಗಳ. ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾವೇ ಬುದ್ಧಿ ಹೇಳಬೇಕು, ಅಂದಾಗ ನಾವು ಒಳ್ಳೆಯವೆನಿಸಿಕೊಳ್ಳಲಿಕ್ಕೆ ಸಾಧ್ಯ. ಅಂದರೆ ನಿನ್ನ ಮಾತಿನ ಅರ್ಥ ಹಚ್ಚಿದ ಕೊಡವನ್ನು ಕಿತ್ತಾಕಿ ಎತ್ತಿ ನೀರನ್ನು ಹಾಕಿ ನೋಡೆಂಟು ಬೇಸಿ ಮಾತನಾಡಿದ ಆ ಕೆಟ್ಟ ಹೆಣ್ಣು ಮಕ್ಕಳಿಗೆ ಬುದ್ಧಿ ಕಲಿಸುವುದನ್ನು ಬಿಟ್ಟು ಅವರು ಮಾತನಾಡಿದ್ದಾನೆ ಮಾತನಾಡಿಸಿಕೊಂಡು ಬಂದಿರುವ ನೀ ನನ್ನ ಅತ್ತಿಗೆ ಬುದ್ಧಿ ಕಲಿಸಬೇಕೆಂದು ಹೇಳ್ತಿದೆಯಲ್ಲ. ನೀನು ಪ್ರಥಮವಾಗಿ ಭೂಮಿಯ ಮೇಲೆ ಹುಟ್ಟಬೇಕಾದರೆ ಹಾಲು ಮತ್ತು ಸಮಾಜದ ಎದೆ ಹಾಲನ್ನು ಕುಡಿದು ಹಾಲು ಮತದವರಾಗಿ ಹುಟ್ಟಿ ನಂತರ ಕುರಿಗಾರನಾಗಿ ದನಗಾರನಾಗಿ ಬೇಟೆಗಾರನಾಗಿ ಮಾರ್ಪಟ್ಟನು. ಆದರೆ ಅದನ್ನೆಲ್ಲ ಅರಿಯದೆ ಶ್ರೀಮಂತಿಗೆ ಸೊಕ್ಕಿನಿಂದ ಜಾತಿಯಲ್ಲಿ ನಾವೇ ದೊಡ್ಡವರೆಂದು ಪವಿತ್ರವಾದ ನಮ್ಮ ಜಾತಿಗೆ ಕಳಂಕವಿಟ್ಟು ಮಾತನಾಡಿದ ಆ ಹೆಂಗಸರಿಗೆ ಆ ವೆಂಕಟರೆಡ್ಡಿ ಮತ್ತು ನಾರಾಯಣ ರೆಡ್ಡಿ ಸರಿಯಾಗಿ ಬುದ್ಧಿ ಕಲಿಸುತ್ತಾನೆಂದು ಒಪ್ಪಿಕೊಂಡ್ರ ಸರಿ ಎತ್ತಿದರೆ ನಾನೇ ಅವರಿಗೆ ಸರಿಯಾದ ಪಾಠ ಕಲಿಸಿ ಬರುತ್ತೇನೆ. ಇದು ಮಾತ್ರ ನನ್ನ ಗುರು ಬೀರೇಶ್ವರರ ಪಾದದಾನಿಯಾಗಿ ಸತ್ಯ. ಲೇ ವೆಂಕಟರೆಡ್ಡಿ, ಬರೆದು ನೋಡಿ ನಿನ್ನ ಕಣ್ಣಿನ ಪೊರೆ. ಈ ಕರುನಾಡಿಗೆ ಈ ಕುರ್ಬಾನೆ ಪೊರೆ ಬರ್ತೇನೆ. ನಿಂತಿಕೋ. ಇದೇನೆ ಕನಕ, ನನ್ನ ತಮ್ಮ ನಮ್ಮ ಜಾತಿಗೆ ಅವಮಾನವಾಗಿತ್ತೆಂದು ಸಿಟ್ಟಿನ ಆವೇಶದಲ್ಲಿ ಹೋಗಿಬಿಟ್ಟ. ಮೊದಲೇ ಆ ವೆಂಕಟರೆಡ್ಡಿ ಮನೆ ತಂದವರೆಂದು ಈ ಊರೇ ಗಡಗಡನೆ ನಡುಗುತ್ತದೆ. ಅಂದಾಗ ನನ್ನ ತಮ್ಮನಿಗೆ ಅಪಾಯ ತಪ್ಪಿದ್ದಲ್ಲ. ನೀನು ಈಗಲೇ ಹೊರಗಡೆ ಹೋಗು, ನಾನು ನನ್ನ ತಮ್ಮನನ್ನು ಕರೆದುಕೊಂಡು ಬರುತ್ತೇನೆ. ಆಯ್ತು.